ಎಸ್, ಹೊಳೆನರಸೀಪುರದಲ್ಲಿ ರೇವಣ್ಣಗೆ ಪ್ರಯಾಸದ ಗೆಲುವಾಗಿರುವಂಥದ್ದನ್ನ ನೋಡ್ತಾ ಇದ್ವಿ. ತುಂಬಾ ಕಮ್ಮಿ ಮಾರ್ಜಿನ್ ಅಲ್ಲಿ ರೇವಣ್ಣ ಗೆದ್ದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ವಿರುದ್ಧ ರೇವಣ್ಣ ಗೆಲುವನ್ನಂತೂ ದಾಖಲಿಸಿದ್ದಾರೆ. ಆದ್ರೆ ಅಂತರ ಇರೋದು ಕೇವಲ 3,000 ಮತಗಳು ಮಾತ್ರ. ಭದ್ರಕೋಟೆ ಮತ್ತೆ ಜೆಡಿಎಸ್ ನ ಕಳೆದ ಬಾರಿ 44,000 ಮತಗಳ ಅಂತರದಿಂದ ಗೆದ್ದಿದ್ರು ರೇವಣ್ಣ. ಈ ಬಾರಿ ಅಂತರ ಎಷ್ಟು ಕಡಿಮೆ ಆಗಿದೆ. ಕಾರಣ ಏನು? ಈ ಕಾರಣಗಳನ್ನು ಕಂಡುಹಿಡ್ಕೋಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಕಷ್ಟದ ದಿನಗಳು ಬರ್ತವೆ ಅಂತ ಅದರ ಅರ್ಥ. ಕಾರಣಗಳು ಬಂದೆ ಈಗ ನೋಡಿ, ಬಿಜೆಪಿ ವರ್ಸಸ್ ಆಲ್ ಅದರ್ಸ್. ಈಗ ಜೆಡಿಎಸ್ ನ ಪಾತ್ರ ಮೈನಾರಿಟಿ ವೋಟು ಒಂದು ಕಡೆ, ಅದು ಒಂದು ಸಿದ್ಧಾಂತದ ಮೇಲೆ ವೋಟ್ ಆಗ್ತಕ್ಕಂಥದ್ದು, ಆಂಟಿ ಬಿಜೆಪಿ. ಅದು ಕಾಂಗ್ರೆಸ್ಗೆ ಕನ್ಸಾಲ್ಡೇಟ್ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈಗ SC/ST ವೋಟ್ಗಳಲ್ಲಿ ನಾವಿನ್ನೂ ಕಂಡ್ಕೋಬೇಕಾಗಿದೆ. ನಾವು ರಿಸರ್ವೇಶನ್ ಅನ್ನ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ನಾವು ಅದನ್ನ ಮುಟ್ಸೋದಕ್ಕೆ, ಅವರಿಗೆ ಮನನ ಮಾಡಿಸೋದಕ್ಕೆ ನಮಗೆ ಸಮಯ ಸಾಕಾಗಿಲ್ಲ. ಮತ್ತೆ ಅದು ಕೋರ್ಟ್ಗೆ ಹೋಗಿದ್ದು, ಅದನ್ನು ಕಾಂಗ್ರೆಸ್ ಕೂಡ ಅವರಿಗೆ ಬೇಕಾದಾಗೆ ಅದು ಒಂದು ಪ್ರಚಾರ ಮಾಡ್ಕೊಂಡಿದ್ದಾರೆ. ಆಮೇಲೆ ಈಗ ಅಷ್ಟು ತಡವಾಗಿ ಮಾಡಿ ಅಂತ ಹೇಳಿದಾರೆ ಯಾರು ಅಂತ ನಾನು ಅಮಿತ್ ಶಾ ಅವರಿಗೆ ಇದೇ ಪ್ರಶ್ನೆ ಕೇಳಿದೆ. ಅಲ್ಲ, ಮಾಡಿದ್ದೇ ನಿಜ ಅಂತಂದ್ರೆ ನೀವ್ ಯಾಕೆ ತಡವಾಗಿ ಮಾಡಿದ್ರಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಗೊತ್ತಾ? ಅವ್ರು ಹೇಳಿದ್ ಹೇಳ್ತೀನಿ. ಅವ್ರು ಏನಂದ್ರು ಅಂದ್ರೆ ಇದನ್ನ ನೀವು ಬಸವರಾಜ ಬೊಮ್ಮಾಯಿ ಅವರಿಗೆ ಕೇಳಬೇಕು ಅಂತ.